ಸಿದ್ದರಾಮಯ್ಯ ಖರ್ಗೆ ಸ್ಥಾನವನ್ನ ತುಂಬಲಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ರಾಜಕಾರಣಕ್ಕೆ ಹೋಗ್ತಾರ. ಕೈ ಶಾಸಕ ಶಿವಲಿಂಗೇಗೌಡ ಹಿಂಗ್ಯಾಕೆ ಹೇಳಿದ್ರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಸುಮಾರು 1.5-2 ತಿಂಗಳಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಿರುವಂತಹದ್ದು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಹಿಡಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ. ಅದಾದ ನಂತರ ಸಚಿವ ಸಂಪುಟ ಪುನರಚನೆ. ಈಗಾಗಲೇ 13 ಜನ ಶಾಸಕರು ಡಿ.ಕೆ. ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಮತ್ತೆ ಈಗ 2ನೇ ಪಟ್ಟಿ ಈಗ ಸಿದ್ಧವಾಗ್ತಿರುವಂತಹದ್ದು. ಇನ್ನು 20 ಜನ ಶಾಸಕರು ಸಚಿವರಾಗುವಂತಹ ಒಂದು ಕಾಲ ಈಗ ಕೂಡಿ ಬರ್ತಾ ಇರುವಂತಹದ್ದು. ಹೀಗಿರುವಾಗಲೇ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ, ನಾನು ಮುಂಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಮಾತ್ರ ನಾನು ಇರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಈಗ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಕೇವಲ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ದೆಹಲಿ ಕಾಂಗ್ರೆಸ್ ಅಲ್ಲೂ ಕೂಡ, ದೆಹಲಿ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯವರ ಮಾತು ಅಥವಾ ಸಿದ್ದರಾಮಯ್ಯವರ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಇದರ ನಡುವೆ ಕೈ ಪಕ್ಷದ ಶಾಸಕರು ಅವರದ್ದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಿಂದ ನಿವೃತ್ತಿಯನ್ನ ಆಗಬಾರದು. ಅವರು ನಿವೃತ್ತಿಯನ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ತುಂಬಾ ಡ್ಯಾಮೇಜ್ ಆಗುತ್ತೆ 2028ರ ಚುನಾವಣೆಗೆ ಅಂತ ಹೇಳಿ ಈಗಾಗಲೇ ಕೆಲವು ಕೈ ಪಕ್ಷದ ಶಾಸಕರು ಮಾತನಾಡಿದಾಗ, ಈಗ ಅರಸೀಕೆರೆ ಕ್ಷೇತ್ರದ ಕೈ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಒಂದು ಮಾತನ್ನ ಹೇಳಿದ್ದಾರೆ. ಒಂದು ಅಚ್ಚರಿಯ ಮಾತು ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಯಾಕಂದ್ರೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ದೆಹಲಿ ಮಟ್ಟದಲ್ಲಿ, ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬುಡಕ್ಕೆ ಅವರು ಬೆಂಕಿಯನ್ನ ಇಡುವಂತಹ ಒಂದು ಕೆಲಸವನ್ನ ಈಗ ಶಿವಲಿಂಗೇಗೌಡರು ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಬೆಂಕಿಯನ್ನ ಇಟ್ರು ಅಂತಂದ್ರೆ ಅವರ ಬುಡಕ್ಕೆ ಹೋಗಿ ಬೆಂಕಿ ಇಟ್ರು ಅಂತಲ್ಲ, ಅಂದ್ರೆ ಅವರ ಸ್ಥಾನಕ್ಕೆ ಈಗ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಏನು ರಾಜ್ಯಸಭೆಯಲ್ಲಿ. ಸೊ ಹಾಗಾಗಿ ಅವರ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಕೂತ್ರೆ ಅಚ್ಚರಿ ಇಲ್ಲ ಮುಂಬರುವಂತಹ ದಿನಗಳಲ್ಲಿ ಅನ್ನೋ ಒಂದು ಅರ್ಥದಲ್ಲಿ ಶಿವಲಿಂಗೇಗೌಡರು ಹೇಳಿರುವಂಥದ್ದು. ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ರಾಜಕೀಯದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುವುದಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮವಾದಂತಹ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ ಅಂತೇಳಿ ಶಿವಲಿಂಗೇಗೌಡರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಅವರು ಪಟ್ಟಿರುವಂತಹದ್ದು. ಎಸ್, ಸಿದ್ದರಾಮಯ್ಯನವರು ಯಾವಾಗ ಚುನಾವಣೆಯಿಂದ ನಾನು ಚುನಾವಣಾ ಸ್ಪರ್ಧೆಯಿಂದ ದೂರ ಇರ್ತೀನಿ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ನಿಲ್ಲಲ್ಲ, ಯಾಕೆಂದ್ರೆ ಈ ಹಿಂದೆ ನಾನು ಚುನಾವಣೆಯನ್ನ ಎದುರಿಸುವಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನರೇ ನಮಗೆ ಹಣವನ್ನ ಕೊಟ್ಟು ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲ. ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಬೇಕು, ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ರೆ ಮಾತ್ರ ಚುನಾವಣೆಯನ್ನ ಎದುರಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಅರ್ಥದಲ್ಲಿ ಅವರು ಹೇಳಿದ್ರು. ಸೊ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಸಕ್ರಿಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಬಡವರ ಪರ ಇರ್ತೀನಿ, ನೊಂದವರ ಪರ ಇರ್ತೀನಿ ಅನ್ನೋ ಒಂದು ಮಾತಿನಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಈಗ ಅದೇ ಮಾತುಗಳು ಈಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಮುಳುವಾಗ್ತಿರುವಂತಹದ್ದು. ಅಂದ್ರೆ ಶಿವಲಿಂಗೇಗೌಡರು ಏನಪ್ಪಾ ಹೇಳಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರು ಚುನಾವಣಾ ಸ್ಪರ್ಧೆಯಿಂದ ದೂರವಿದ್ದರೂ ರಾಜ್ಯಸಭೆ ಮೂಲಕ ದೆಹಲಿ ರಾಜಕಾರಣವನ್ನ ಪ್ರವೇಶ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ವಿರೋಧ ಪಕ್ಷದ ನಾಯಕರಾಗುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ ಶಿವಲಿಂಗೇಗೌಡರು ಸಿದ್ದರಾಮಯ್ಯ ಅವರ ಪರವಾಗಿ ಈಗ ಬ್ಯಾಟ್ ಬೀಸಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸ್ಥಾನವನ್ನ ನಿರ್ವಹಿಸಲು ಸಿದ್ದರಾಮಯ್ಯವರ ಅನುಭವ
ನೆರವಾಗಲಿದೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆಯನ್ನ ಮಾಡಬೇಕು ಅಂತಂತೇಳಿ ಕೆಲವು ನಾಯಕರು ಈಗಾಗಲೇ ಹೇಳ್ತಾರೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧಿಸುವಂತೆ ಕೆಲವು ನಾಯಕರು ಅವರಿಗೆ ಮನವಿಯನ್ನ ಕೂಡ ಮಾಡ್ತಾರೆ. ಅದಾದ್ಮೇಲೆ ಅವರ ಡಿಸಿಷನ್, ಸಿದ್ದರಾಮಯ್ಯನವರ ಡಿಸಿಷನ್ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ನಿಂತ್ಕೊಳ್ಬಹುದು, ನಿಂತ್ಕೊಂಡಲೇ ಇರ್ಬೋದು. ನಾನು ಈ ಹಿಂದೆ ಒಂದು ಎಪಿಸೋಡಲ್ಲಿ ಸಿದ್ದರಾಮಯ್ಯ ಅವರ ಹೊಸ ಆಟ ಅಂತ ಹೇಳಿ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟು ಒಂದು ಸ್ಟೋರಿ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ, ಯಾವಾಗ ಅವರು ನಾನು ರಾಜಕೀಯ ನಿವೃತ್ತಿಯನ್ನ ಪಡೆದು ಬಿಡ್ತೀನಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಂತ ಯಾವಾಗ ಆ ಸ್ಟೇಟ್ಮೆಂಟ್ ಅನ್ನು ಹೇಳಿದ್ರಲ್ಲ, ಅದಕ್ಕೆ ಸಿದ್ದರಾಮಯ್ಯನವರ ಹೊಸ ಆಟ ಅಂತ ನಾನು ಹೇಳಿದ್ದು. ಅಂದ್ರೆ ಈ ಹಿಂದೆನೂ ಕೂಡ ಹಲವಾರು ಬಾರಿ ಸಿದ್ದರಾಮಯ್ಯನವರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಲೂ ಕೂಡ ಹೇಳಿದ್ರು. ಆದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಗೆಲುವನ್ನು ಕೂಡ ಸಾಧಿಸಿದ್ರು. ಯಾವಾಗ ಅವರಿಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ಸೋಲಾಯ್ತಲ್ಲ, ಆ ಸೋಲಿನಿಂದ ಒಂದು ಸ್ವಲ್ಪ ಕಂಗೆಟ್ಟಿದ್ರು. ಯಾಕಂತಂದ್ರೆ 4-5 ಬಾರಿ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಆದ್ರೆ ಜಿ ಟಿ ದೇವೇಗೌಡ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಅದು ಅವ್ರಿಗೆ ಇವತ್ತಿಗೂ ಕೂಡ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಘಾಸಿಯಾಗಿರುವಂಥದ್ದು. ಸೊ ಈಗ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಅಧಿಕಾರ ಇಲ್ಲ. ಬರೀ ಕೇವಲ ಶಾಸಕರಾಗಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂಥರ ಡಿಪ್ರೆಷನ್ ಅಂತಾರಲ್ಲ, ಎಲ್ಲೋ ಒಂದ್ ಕಡೆ ಆ ತರದ್ದು ಮನಸ್ಥಿತಿಲಿ ಸಿದ್ದರಾಮಯ್ಯನವರು ಇದಾರೆ ಈಗ. ಸೊ ಹಾಗಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಸಕ್ರಿಯ ರಾಜಕಾರಣದಲ್ಲಿ ಉಳಿಸ್ಕೋಬೇಕು, ಅಥವಾ ಅವ್ರನ್ನ ಮತ್ತೆ 2028ರಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬೇಕು ಸರ್ ನೀವು ಅಂತಂತ ಹೇಳಿ ಅವ್ರನ್ನ ಹೋಗಿ ಕೇಳ್ಕೋಬೇಕು ಅನ್ನೋದು ಕೆಲವು ರಾಜ್ಯ ನಾಯಕರ ಒಂದು ಅವರ ಅಭಿಲಾಷೆ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ 2028ರ ಚುನಾವಣೆಯಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು. ಆದ್ರೆ ದೆಹಲಿ ರಾಜಕಾರಣಕ್ಕೆ ಹೋಗೇ ಹೋಗ್ತಾರೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಿರುವಂಥದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಶಾಸಕರಿರುವಂತಹ ಶಿವಲಿಂಗೇಗೌಡರು ಈ ಮಾತನ್ನ ಹೇಳಿರುವಂಥದ್ದು. ಸೊ ಹಾಗಾಗಿ ಅವರ ಮಾತಿನ ಪ್ರಕಾರ ಅಥವಾ ಅವರ ಮಾತು ನಿಜವಾಗುತ್ತಾ? ಖರ್ಗೆ ಅವರ ಒಂದು ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಕೂತ್ಕೊಂತಾರ? ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಈಗ ಸಚಿವ ಸಂಪುಟದ ಪುನರಚನೆ ಜೋರಾಗಿ ನಡೀತಾ ಇದೆ. ಇದ್ರ ಬಗ್ಗೆನೂ ಕೂಡ ಏನು ಶಿವಲಿಂಗೇಗೌಡರು ಹೇಳಿರುವಂಥದ್ದು, ನಾನು ದೆಹಲಿಗೆ ಹೋಗಿ ಎಲ್ಲವನ್ನೂ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು, ನನಗೂ ಕೂಡ ಒಂದು ಈ ಬಾರಿ ಅವಕಾಶ ಮಾಡಿಕೊಡಿ, ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತೇಳಿ ನಾನು ಕೂಡ ಕೇಳ್ಕೊಂಡಿದ್ದೀನಿ. ಪಕ್ಷ ನೀಡುವ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧನಾಗ್ತೀನಿ ಅಂತ ಹೇಳಿ ಈಗ ಶಿವಲಿಂಗೇಗೌಡರು ಹೇಳಿದ್ರು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.